ರಂಗೇರ್ತಾ ಇದೆ ಮಂಡ್ಯ ಲೋಕಸಭಾ ಅಖಾಡ. ಇದೀಗ ಮಾತಿನ ಕಣಕ್ಕಿಳಿದಿದ್ದಾರೆ ಅಲ್ಲಿನ ಅಭ್ಯರ್ಥಿಗಳು. ಮುಖದಲ್ಲಿ ನೋವು ಕಾಡ್ತಾ ಇಲ್ಲ, ಆದ್ರೆ ಮುಖ್ಯಮಂತ್ರಿ ಯಾಕೆ ಹೇಳ್ತಾರೆ ಮುಖದಲ್ಲಿ ನೋವು ಕಾಣ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ಅಭಿಷೇಕ್ ಕೇಳ್ತಾ ಇದ್ದಾರೆ. ಮಂಡ್ಯ ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಮಾತಿನ ಕದನ ಕೇಳ್ತಿದ್ದಾರೆ ಮರಿ ರೆಬಲ್ ಸ್ಟಾರ್ ಅಭಿಷೇಕ್ ಅವರು. ಇನ್ನು ಮುಖದಲ್ಲಿ ನೋವು ಕಾಡ್ತಿಲ್ಲ ಅಂತಾರೆ ಮುಖ್ಯಮಂತ್ರಿಗಳು, ಆದ್ರೆ ಮೈಕ್ ಮುಂದೆ ಸಿಕ್ಕಿದ ತಕ್ಷಣ ಯಾಕೆ ಟವೆಲ್ ಅನ್ನ ಹಾಕೊಂಡು ಅಳ್ತಾರೆ ಅನ್ನೋ ಪ್ರಶ್ನೆಯನ್ನ ಅಭಿಷೇಕ್ ಸಿಎಂಗೆ ಕೇಳ್ತಾ ಇದ್ದಾರೆ. ನಾವು ಹಂಗೆಲ್ಲ ಅಳಲ್ಲ, ನೀವಿರುವಾಗ ನಾವ್ಯಾಕೆ ಅಳಬೇಕು? ಸಿಎಂ ಕುಮಾರಸ್ವಾಮಿಗೆ ಈ ರೀತಿಯಾಗಿ ಅಭಿಷೇಕ್ ಒಂದು ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಮದ್ದೂರಿನ ಮರಳಿಗ ಗ್ರಾಮದಲ್ಲಿ ಅಂಬರೀಶ್ ಪುತ್ರ ಅಭಿಷೇಕ್ ಈ ರೀತಿಯಾಗಿ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿರುವಂತಹ ಒಂದು ಪ್ರಸಂಗ ನಡೆದಿದೆ. ಸ್ಟ್ರೈಟ್ ಫೈಟ್ ನಲ್ಲಿ ಗೆಲ್ಲೋದಕ್ಕೆ ಆಗಲ್ಲ ಅಂತ ಜೆಡಿಎಸ್ಗೆ ಈಗಾಗಲೇ ಅರ್ಥ ಆಗಿದೆ. ಅದಕ್ಕೆ ಮೂವರು ಸುಮಲತಾರನ್ನ ಅವರು ಕಣದಲ್ಲಿ ಈಗಾಗಲೇ ನಿಲ್ಲಿಸಿದ್ದಾರೆ. 3 ಜನ ಸುಮಲತಾ ಅಂತ ವ್ಯಂಗ್ಯವಾಗಿ ಅಭಿಷೇಕ್ ನಕ್ಕಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಅಳಲ್ಲ ನಾವು, ಇವತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅವರ ಭಾಷಣ ನೋಡದೆ ಅವರಲ್ಲಿ ಯಾವುದೇ ರೀತಿಯ ನೋವಿನ ಛಾಯೆಗಳು ಕಾಣಲ್ಲ. ಜಿಲ್ಲೆಯ ಜನತೆ ಅನುಭವಿಸ್ತಾ ಇರ್ತಕ್ಕಂಥ ನೋವಿನ ಛಾಯೆನೂ ಅವ್ರ ಮುಖದಲ್ಲಿ ಇಲ್ಲ. ಈಗ ಮುಂದೆ ಒಂದು ಪ್ರಶ್ನೆ ಇರ್ತೀನಿ, ಮುಖದಲ್ಲಿ ನೋವು ಕಾಣ್ತಿಲ್ವಂತೆ, ನಾವು ಮೈಸೂರಿಂದ ಇಟ್ಕೊಂಡು ತಗೊಳ್ಳೋಕೆ ನಡಬೇಕೆ? ನಾವಲ್ಲ, ಅಯ್ಯೋ ನಮ್ಗೆ ಯಾಕಣ ಅದು ಇಲ್ಲಿ ಧೈರ್ಯ ತುಂಬತ್ ನೀವೆಲ್ಲ ಇದ್ರೆ ನಾವ್ ಯಾಕಣ ಆಗ್ಬೇಕು? ಅವರಿಗೆ ಒಂದು ಅರ್ಥ ಆಗಿರ್ಬೇಕೇನೋ, ರೇಟ್ ಫೈಟಲ್ಲಂತೂ ಅವ್ರಿಗೆಲ್ಲ ಕಷ್ಟ ಸಾಧ್ಯನೇ ಇಲ್ಲ ಬಿಡು. ಅದಕ್ಕೆ 3 ಜನ ಸುಮಲತಾ ಅದಕ್ಕೆ ಏನೇನೋ ಗಿಮಿಕ್ಗಳು ಮಾಡ್ತಾರೆ. ನಾವು ತದ್ರಲ್ಲ ಅಂತ ಅವತ್ತು 18ಕ್ಕೆ ತೋರ್ಸೋಣ. ಅಲ್ಲ, ಇವ್ರು ನಮ್ಮನ್ನು ಏನ್ ಅನ್ಕೊಂಡ್ಬಿಟ್ಟಾರೆ? ಈಗ ನಾವು ದುಡ್ಡು ಖರ್ಚು ಮಾಡ್ತೀವಂತೆ, ನಾವು ದುಡ್ಡನ್ನು ಹಂಚಲ್ಲ, ನಾವು ಪ್ರೀತಿ ಹಂಚಿದೀವಿ ಅಷ್ಟೇ ಮಂಡ್ಯದಲ್ಲಿ. ದುಡ್ಡಿನೇನು ಮಾಡೋದು? ಇವತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅವರ ಭಾಷಣ ನೋಡದೆ ಅವರಲ್ಲಿ ಯಾವುದೇ ರೀತಿಯ ನೋವಿನ ಛಾಯೆಗಳು ಕಾಣಲ್ಲ. ಜಿಲ್ಲೆಯ ಜನತೆ ಅನುಭವಿಸ್ತಾ ಇರ್ತಕ್ಕಂಥ ನೋವಿನ ಛಾಯೆನೂ ಅವ್ರ ಮುಖದಲ್ಲಿ ಇಲ್ಲ. ಈಗ ಮುಂದೆ ಒಂದು ಪ್ರಶ್ನೆ ಇರ್ತೀನಿ, ಮುಖದಲ್ಲಿ ನೋವು ಕಾಣ್ತಿಲ್ವಂತೆ, ನಾವು ಮೈಸೂರಿಂದ ಇಟ್ಕೊಂಡು ತಗೊಳ್ಳೋಕೆ ನಡಬೇಕೆ? ನಾವಲ್ಲ, ಅಯ್ಯೋ ನಮ್ಗೆ ಯಾಕಣ ಅದು ಇಲ್ಲಿ ಧೈರ್ಯ ತುಂಬತ್ ನೀವೆಲ್ಲ ಇದ್ರೆ ನಾವ್ ಯಾಕಣ ಆಗ್ಬೇಕು? ಅವರಿಗೆ ಒಂದು ಅರ್ಥ ಆಗಿರ್ಬೇಕೇನೋ, ರೇಟ್ ಫೈಟಲ್ಲಂತೂ ಅವ್ರಿಗೆಲ್ಲ ಕಷ್ಟ ಸಾಧ್ಯನೇ ಇಲ್ಲ ಬಿಡು. ಅದಕ್ಕೆ 3 ಜನ ಸುಮಲತಾ ಅದಕ್ಕೆ ಏನೇನೋ ಗಿಮಿಕ್ಗಳು ಮಾಡ್ತಾರೆ. ನಾವು ತದ್ರಲ್ಲ ಅಂತ ಅವತ್ತು 18ಕ್ಕೆ ತೋರ್ಸೋಣ. ಅಲ್ಲ, ಇವ್ರು ನಮ್ಮನ್ನು ಏನ್ ಅನ್ಕೊಂಡ್ಬಿಟ್ಟಾರೆ? ಈಗ ನಾವು ದುಡ್ಡು ಖರ್ಚು ಮಾಡಿ ಇನ್ನು ಈ ರೀತಿಗೆ ಕೇವಲ ಸಿಎಂಗೆ ಮಾತ್ರ ಟಾಂಗ್ ಕೊಟ್ಟಿರುವಂತದ್ದಲ್ಲ ಅಭಿಷೇಕ್ ಅವರು, ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಬಿಟ್ಟಿಲ್ಲ. ಕೇವಲ ಸಿಎಂಗೆ ಮಾತ್ರ ಮಾತಲ್ಲಿ ಗುದ್ದು ಕೊಡ್ಲಿಲ್ಲ ಅಭಿಷೇಕ್. ಮಂಡ್ಯದ ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಒಬ್ಬರನ್ನ ಮದುವೆಯಾಗಿ ಮಂಡ್ಯದವನು ಆಗ್ಬೇಕಾದ ಅವಶ್ಯಕತೆ ಇಲ್ಲ, ನಾನು ಮಂಡ್ಯದ ಅಳಿಯ ಅಲ್ಲ, ನಾನು ಮಂಡ್ಯದ ಮಗ. ಸ್ನೇಹಿತ ಮೈತ್ರಿ ಪಕ್ಷದ ಅಭ್ಯರ್ಥಿ ನಿಖಿಲ್ ವಿರುದ್ಧ ಈ ರೀತಿಯಾಗಿ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ, ಬಹುಶಃ ಯಾವ್ದಾದ್ರು ನೋಡಿರ್ಬೋದೇನೋ ಸುರೇಶಣ್ಣ ಅವರು. ಕೇಳ್ತೀನಿ. ಅಲ್ಲ, ಚುನಾವಣೆಗೋಸ್ಕರ ಮದುವೆ ವಿಚಾರ ಏನಲ್ಲ, ನನಗೋಸ್ಕರ ನಮ್ಮ ತಂದೆ ತಾಯಿ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರು, ಹುಡುಕ್ತಾ ಇದಾರೆ ಹೆಣ್ಣ. ಮಂಡ್ಯ ಜಿಲ್ಲೆಯಲ್ಲಿ ಸಿಕ್ಕಿದ್ರು ಆಗ್ತೀನಿ. ನಾನು ಎಲ್ಲೆಂದೂ ಗೊತ್ತಿಲ್ಲಪ್ಪ, ನಾನು ಒಬ್ಬರು ಮದುವೆ ಆಗ್ಬಿಟ್ಟು ಮದುವೆ ಆಗ್ಬೇಕಂತ ಅವಶ್ಯಕತೆ ಇಲ್ಲ. ನಾನು ಮಂಡ್ಯದ ಅದೇ ಅಲ್ಲ, ಮಂಡ್ಯದ ಮಗುವನ ಬೇರೆ. ನೋಡಿದ್ರು ನೀನೆ. ಅಲ್ಲ, ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ, ಬಹುಶಃ ಯಾವ್ದಾದ್ರು ನೋಡಿರ್ಬೋದೇನೋ ಸುರೇಶಣ್ಣ ಅವರು. ಕೇಳ್ತೀನಿ. ಅಲ್ಲ, ಚುನಾವಣೆಗೋಸ್ಕರ ಮದುವೆ ವಿಚಾರ ಏನಲ್ಲ, ನನಗೋಸ್ಕರ ನಮ್ಮ ತಂದೆ ತಾಯಿ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರು, ಹುಡುಕ್ತಾ ಇದಾರೆ ಹೆಣ್ಣ. ಮಂಡ್ಯ ಜಿಲ್ಲೆಯಲ್ಲಿ ಸಿಕ್ಕಿದ್ರು ಆಗ್ತೀನಿ. ನಾನು ಎಲ್ಲೆಂದೂ ಗೊತ್ತಿಲ್ಲಪ್ಪ,
ನಾನು ಒಬ್ಬರು ಮದುವೆ ಆಗ್ಬಿಟ್ಟು ಮನೆಗೆ ಆಗಬೇಕಂತ ಅವಶ್ಯಕತೆ ಇಲ್ಲ. ನಾನು ಮಂಡ್ಯದ ಅದೇ ಅಲ್ಲ, ಮಂಡ್ಯದ ಮಗುನ ನಾನು.